ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರಿದ್ದಾರೆ. ಇವತ್ತು ಸಂಜೆ ಗೊತ್ತಾಗಲಿದೆ ಕೆಎಸ್ಆರ್ಟಿಸಿ ಬಂದ್ ಭವಿಷ್ಯ. ಸಂಜೆ 4 ಗಂಟೆಯವರೆಗೆ ನೌಕರರು ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಫ್ರೀಡಂ ಪಾರ್ಕ್ನಲ್ಲಿ ಚಲೋ ಆರಂಭಿಸಿದ್ದಾರೆ ನೌಕರರು. 26 ತಿಂಗಳ ಬದಲು 38 ತಿಂಗಳ ಹಿಂಬಾಕಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. 2024 ಜನವರಿಯಿಂದ ವೇತನ ಪರಿಷ್ಕರಣೆ ಆಗಬೇಕು ಎಂದಿದ್ದಾರೆ. ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವೆ ಇದೀಗ ಹಗ್ಗ ಜಗ್ಗಾಟ ನಡೀತಾ ಇದೆ. ಇವತ್ತು ಸಂಜೆ 4 ಗಂಟೆಯವರೆಗೂ ಕೂಡ ಡೆಡ್ಲೈನ್ ಅನ್ನು ಕೊಡಲಾಗಿದೆ ತಮ್ಮ ಬೇಡಿಕೆಗಳ ಈಡೇರಿಕೆಗೆ. ನಮ್ಮ ಬೇಡಿಕೆ ಈಡೇರಲಿ ಈಡೇರಲಿ ನಮ್ಮ ಬೇಡಿಕೆ ಈಡೇರಲಿ ಈಡೇರಲಿ. ಸಾರಿಗೆ ನೌಕರರ ಒತ್ತಾಯಕ್ಕೆ ಸರ್ಕಾರ ಮಣಿಯುತ್ತಾ ಅನ್ನೋ ಪ್ರಶ್ನೆ. ಸಾರಿಗೆ ನೌಕರರು ವರ್ಸಸ್ ಸರ್ಕಾರ ಸಮರ ತಾರಕಕ್ಕೆ ಏರ್ತಿದೆ. ಸಾರಿಗೆ ನೌಕರರ ಡಿಮಾಂಡ್ಗೆ ರಾಜ್ಯ ಸರ್ಕಾರ ಒಪ್ತಾ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ 38 ತಿಂಗಳ ಹಿಂಬಾಕಿ ಹಣಕ್ಕೆ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ಆದರೆ 26 ತಿಂಗಳ ಹಿಂಬಾಕಿಯನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಸಮ್ಮತಿಯನ್ನ ಸೂಚಿಸಿದೆ. ಇದರ ಹೊರತಾಗಿಯೂ ಕೂಡ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಅಂದ್ರೆ ಅದು ಹೇಗೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ರು. ಈ ಒಂದು ಮುಷ್ಕರದಿಂದಾಗಿ ಅಥವಾ ಸಂಪೂರ್ಣವಾಗಿ ಬಂದ್ನಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದೆ ಆದರೆ ಪ್ರಯಾಣಿಕರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಸಾರಿಗೆ ನೌಕರರು ಮತ್ತು ಮುಖಂಡರು ಮನವರಿಕೆ ಮಾಡಿಕೊಳ್ಳಬೇಕು ಅಂತ ಹೇಳಿ ಈಗಾಗಲೇ ರಾಜ್ಯ ಸರ್ಕಾರವು ತಿಳಿಸಿದೆ. ಇವತ್ತು ಸಂಜೆ 4 ಗಂಟೆಗೆ ಸಾರಿಗೆ ನೌಕರರ ಮುಂದಿನ ನಿರ್ಧಾರ ಏನು ಅನ್ನೋದು ಗೊತ್ತಾಗುತ್ತೆ. ಇವರ ನಿರ್ಧಾರ ಇದೀಗ ಡಿಪೆಂಡ್ ಆಗಿರೋದು ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಇವರ ಬೇಡಿಕೆಗಳಿಗೆ ಸ್ಪಂದಿಸುತ್ತೆ ಅಥವಾ ಸಂಧಾನವನ್ನ ನಡೆಸುತ್ತೆ ಅನ್ನೋದರ ಮೇಲೆ. 38 ತಿಂಗಳ ಹಿಂಬಾಕಿಯನ್ನ ಕೊಡಬೇಕು ಅನ್ನೋದು ಸಾರಿಗೆ ನೌಕರರ ಆಗ್ರಹ. ಆದರೆ ಸರ್ಕಾರ ಅದಕ್ಕೆ ಒಪ್ತಾ ಇಲ್ಲ. ವೇತನ ಹೆಚ್ಚಳ ಮಾಡಬೇಕು ಅನ್ನೋ ಕೂಗು ಕೂಡ ಇದೆ. ಈ ಪ್ರಮುಖ 2 ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸಬೇಕು ಅಂತ ಹೇಳಿ ಸಾರಿಗೆ ನೌಕರರು ಇವತ್ತು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ಒಂದು ಹೋರಾಟ ಇದೆಯಲ್ಲ, ಇದು ಸಾಂಕೇತಿಕವಾಗಿ ಇರಬಹುದು, ಆದರೆ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ, ಈ ಮುಷ್ಕರ ಉಗ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋ ಎಚ್ಚರಿಕೆಯ ಸಂದೇಶವನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ರವಾನೆ ಮಾಡಲಾಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ಈಗಾಗಲೇ ಪ್ರತಿಭಟನೆ ಕೂಡ ನಡೀತಾ ಇದೆ. ಅವರನ್ನು ಭೇಟಿಯಾಗುವಂತಹ ಕೆಲಸವನ್ನು ಸಂಬಂಧಪಟ್ಟವರು ಯಾರಾದರೂ ಮಾಡ್ತಾರಾ ಅನ್ನೋ ಕುತೂಹಲವೂ ಕೂಡ ಇದೆ. ಈಗ ಒಪ್ಪಿಗೆ ಪ್ರಶ್ನೆ ಇಲ್ಲ. ಇದು ಅವರು ಮೊದಲು 14 ತಿಂಗಳ ಕಾಲ ಮಾತ್ರ ಘೋಷಣೆ ಮಾಡಿದರು ವಿಧಾನಸೌಧದಲ್ಲಿ. ಈಗ 26 ತಿಂಗಳ ಕಾಲ ನಾವು ಅರಿಯರ್ಸನ್ನು ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ನಾವು ಒಂದು ಹೆಜ್ಜೆ ಮುಂದೆ ಬಂದಿದ್ದರೆ ಸ್ವಾಗತ ಮಾಡ್ತೀವಿ. ಅದೇ ಸಂದರ್ಭದಲ್ಲಿ ಅವರು ಅಗ್ರಿಮೆಂಟ್ ಬಗ್ಗೆ 1/3/25 ಜಾರಿ ಮಾಡ್ತೀವಿ ಅಂತಕ್ಕಂಥ ಅಂಶವನ್ನು ಹೇಳಿದ್ದಾರೆ. ನಾವು ಇದನ್ನು ಸಂಪೂರ್ಣ ಒಪ್ಪೋದಿಲ್ಲ. ಯಾಕೆ ಅಂತ ಹೇಳಿದರೆ ನಮ್ಮ ಬೇಡಿಕೆ ಇರತಕ್ಕಂಥದ್ದು ಕೈಗಾರಿಕಾ ವಿವಾದದ ಕಾಯ್ದೆ ಅನ್ವಯ ಏನು ಒಪ್ಪಂದ ಆಗಿದೆ 2P ಸೆಟ್ಲ್ಮೆಂಟು, ಅದು ಉಲ್ಲಂಘನೆ ಆಗ್ತಕ್ಕಂಥದ್ದು, ಕಾನೂನಿನ ಉಲ್ಲಂಘನೆ, ಅದನ್ನು ಒಪ್ಪೋದಿಲ್ಲ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಗಮನಿಸ್ತಾ ಇದ್ದೀವಿ ನಾ ಕೊಡೆ ನೀ ಬಿಡೆ ಅನ್ನೋ ಪರಿಸ್ಥಿತಿ ಮತ್ತೆ ಸಾರಿಗೆ ನೌಕರರು ಮತ್ತು ಸರ್ಕಾರದ ನಡುವೆ ಸೃಷ್ಟಿಯಾಗುತ್ತಾ? ಸಂಜೆ 4 ಗಂಟೆಯೊಳಗಡೆ ಏನ್ ಡಿಸೈಡ್ ಆಗಬಹುದು ಅಂತ ಹೇಳಿ ಸದ್ಯಕ್ಕೆ ಅಲ್ಲಿನ ಹೋರಾಟದ ಸ್ವರೂಪ ಹೇಗಿದೆ ಕಿರಣ್? ಹೌದು ಮಧುಶ್ರೀ, ಈಗಾಗಲೇ ಕೂಡ 38 ತಿಂಗಳ ವೇತನ ಹಿಂಬಾಕಿ ಮತ್ತೆ 2024 ಜನವರಿಯಿಂದ ಹೊಸ ವೇತನ ಪರಿಷ್ಕರಣೆ ಆಗಬೇಕು ಅನ್ನುವಂಥ ಪಟ್ಟಿನೊಂದಿಗೆ ಸಾರಿಗೆ ನೌಕರರು ಅಂದ್ರೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ, NW, KKRTCಯ ಸಾವಿರಾರು ನೌಕರರು ಈಗಾಗಲೇ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋಗೆ ಮುಂದಾಗಿರುವಂಥದ್ದು. ಬೇರೆ ಬೇರೆ ನಿಗಮಗಳಿಂದ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಈಗಾಗಲೇ ಕೂಡ ನೌಕರರು ಆಗಮಿಸಿರುವಂಥದ್ದು. ಇವತ್ತು ಬೆಳಗ್ಗೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡುವಂಥದ್ದು. 4 ಗಂಟೆ ಒಳಗಾಗಿ ನಮ್ಮ 2 ಬೇಡಿಕೆ ಏನಿದೆ ಅಂದ್ರೆ 38 ತಿಂಗಳ ವೇತನ ಹಿಂಬಾಕಿ ಇರ್ಬೋದು, 2024 ಜನವರಿಯಿಂದ
ಹೊಸ ವೇತನ ಪರಿಷ್ಕರಣೆ ಇದೆರಡೂ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂಥ ಪಟ್ಟನ್ನು ಹಿಡಿದಿದ್ರು. ಆದರೆ ನಿನ್ನೆ ರಾಜ್ಯ ಸರ್ಕಾರ 26 ತಿಂಗಳ 1271 ಕೋಟಿಯಷ್ಟು ಅರಿಯರ್ಸ್ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು. ಇದು ಅರಿಯರ್ಸ್ ವಿಚಾರಕ್ಕೆ ಆದರೆ ಎರಡನೆಯದು ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ 2025 ಏಪ್ರಿಲ್ನಿಂದ ವೇತನ ಪರಿಷ್ಕರಣೆನ ಮಾಡ್ತೀವಿ. ಅದು ಎಷ್ಟು ಪರ್ಸೆಂಟೇಜ್ ಅನ್ನುವಂಥದ್ದನ್ನ ಆದೇಶದಲ್ಲಿ ಉಲ್ಲೇಖ ಮಾಡಿಲ್ಲ. ಬಜೆಟ್ ಆದ ನಂತರದಲ್ಲಿ ಸಾರಿಗೆ ಮುಖಂಡರ ಜೊತೆಯಲ್ಲಿ ಕುಳಿತುಕೊಂಡು ಅದನ್ನ ತೀರ್ಮಾನ ಮಾಡ್ತೀವಿ. ಅಂದ್ರೆ 10%, 15%, 20% ಈ ರೀತಿಯಲ್ಲಿ ಎಷ್ಟು ಪರ್ಸೆಂಟೇಜ್ ವೇತನವನ್ನ ಹೆಚ್ಚಳ ಮಾಡುತ್ತೆ ಸರ್ಕಾರ ಅನ್ನೋಂಥದ್ದನ್ನ ತಿಳಿಸ್ತೀವಿ ಅನ್ನೋಂಥ ಒಂದು ಮಾತುಗಳನ್ನ ಸರ್ಕಾರ ಈಗಾಗಲೇ ಹೇಳಿರುವಂಥದ್ದು. ಆದರೆ ಇದರಿಂದ ತೃಪ್ತರಾಗದಂತಹ ಸಾರಿಗೆ ನೌಕರರು 38 ತಿಂಗಳ ವೇತನ ಹಿಂಬಾಕಿ ನೀಡಲೇಬೇಕು. ಅದರಲ್ಲಿ ಯಾವುದೇ ರಾಜಿ ಇಲ್ಲ. ಒಂದು. ಎರಡನೇದು 2024 ಜನವರಿಯಿಂದಲೇ ವೇತನ ಪರಿಷ್ಕರಣೆ ಆಗಬೇಕು. 2025 ಏಪ್ರಿಲ್ನಿಂದ ರಾಜ್ಯ ಸರ್ಕಾರ ಏನು ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತಿದ್ದಾರೆ, ಅದಕ್ಕೆ ನಾವು ಒಪ್ಪೋದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ನಮ್ಮ ಈ ಎರಡೂ ಬೇಡಿಕೆಗಳನ್ನು ಕೂಡ ಈಡೇರಿಸಬೇಕು ಅನ್ನುವಂತಹ ಸಂಜೆ 4 ಗಂಟೆವರೆಗೂ ಕೂಡ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಸಂಜೆ 4 ಗಂಟೆ ಒಳಗಾಗಿ ಇವರ ಬೇಡಿಕೆಗಳನ್ನ ಈಡೇರಿಸತ್ತಾ ಅಥವಾ ನಿನ್ನೆ ಕೊಟ್ಟಿರುವಂತಹ ಆದೇಶಕ್ಕೆ ಬದ್ಧರಾಗಿರುತ್ತಾ, ಇದನ್ನ ಸಂಜೆ 4 ಗಂಟೆವರೆಗೂ ಕೂಡ ಕಾದು ನೋಡಬೇಕಾಗಿರುವಂತದ್ದು. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ. ಇನ್ನು ಕಲಬುರಗಿ ಜಿಲ್ಲೆಯಲ್ಲೂ ಬಸ್ಗಳ ಸಂಚಾರ ಎಂದಿನಂತೆ ಸಾಗಿದೆ. ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಬಸ್ಗಳು ಎಂದಿನಂತೆ ಸಂಚರಿಸ್ತಾ ಇದ್ದು, ಜಿಲ್ಲೆಯ ಕೇವಲ ಬೆರಳೆಣಿಕೆಯ ಸಿಬ್ಬಂದಿ ಮಾತ್ರ ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ. ಕೆಕೆಆರ್ಟಿಸಿ ಬಸ್ಗಳು ಯಾವುದೇ ಅಡೆತಡೆ ಇಲ್ಲದೆ ಸಂಚರಿಸ್ತಾ ಇವೆ. ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಇವತ್ತಿನಿಂದ ಮತ್ತೊಮ್ಮೆ ಏನಂದರೆ ಮುಷ್ಕರದ ಕರೆಯನ್ನು ನೀಡಿರ್ತಕ್ಕಂಥದ್ದು. ಸದ್ಯ ನಾನು ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೀನಿ. ಸರ್ಕಾರಿ ಸಾರಿಗೆ ನೌಕರರ ಏನು ಮುಷ್ಕರಕ್ಕೆ ಏನಿದೆ, ಕಲಬುರಗಿಯ ಏನು ಕಲಬುರಗಿಯಿಂದಲೂ ಕೂಡ ಕೆಲವೊಂದಿಷ್ಟು ಜನ ಸಿಬ್ಬಂದಿಗಳು ಬೆಂಬಲವನ್ನು ವ್ಯಕ್ತಪಡಿಸಿ ಬೆಂಗಳೂರಿಗೆ ಹೋಗಿರ್ತಕ್ಕಂಥದ್ದು. ಆದರೆ ಆ ಸಾರಿಗೆ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಕಂಡು ಬರ್ತಾಯಿಲ್ಲ. ಯಾಕಂತಂದರೆ ಬೆಳಗ್ಗೆಯಿಂದನೂ ಕೂಡ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಿಂದ ಯಾವೆಲ್ಲ ಕಡೆಗಳಿಗೆ ಏನು ಬಸ್ಗಳು ಹೋಗಬೇಕಾಗಿತ್ತು, ಏನು ಬಸ್ಗಳ ಸಂಚಾರ ಇತ್ತು, ಆ ಸಂಚಾರ ಎಂದಿನಂತೆ ಇವತ್ತು ಕೂಡ ಆರಂಭವಾಗಿದೆ. ಬೆಳಗ್ಗೆಯಿಂದನೂ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಕಲಬುರಗಿ ನಗರ ಮತ್ತು ಆ ಕಲಬುರಗಿ ಜಿಲ್ಲೆಯಿಂದ ಏನು ಬೇರೆ ಬೇರೆ ಜಿಲ್ಲೆಗಳಾಗಿರ್ಬೋದು ಮತ್ತು ಆ ಗ್ರಾಮೀಣ ಪ್ರದೇಶಗಳಿಗೆ ಏನು ಆ ಸಂಚಾರ ಇತ್ತು, ಆ ಸಂಚಾರವೆಲ್ಲವೂ ಕೂಡ ಸದ್ಯ ಎಂದಿನಂತೆ ಆರಂಭವಾಗಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅಂದರೆ ಕಲಬುರಗಿ ಆ ಸಿಟಿ ಲೋಕಲ್ ಬಸ್ಗಳಾಗಿರ್ಬೋದು ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಹೋಗುವಂಥ ಬಸ್ಗಳಾಗಿರ್ಬೋದು, ಅವೆಲ್ಲವೂ ಕೂಡ ಬೆಳಗ್ಗೆಯಿಂದಲೇ ಎಂದಿನಂತೆ ತಮ್ಮ ಸಂಚಾರವನ್ನು ಆರಂಭಿಸಿದೆ. ಆದರೆ ಆ ಸರ್ಕಾರದ ಮುಂದೆ ಏನು ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ಏನು ಸಾರಿಗೆ ನೌಕರರು ಇವತ್ತು ಬೆಂಗಳೂರಿನಲ್ಲಿ ಏನು ಮುಷ್ಕರ ಹಮ್ಮಿಕೊಂಡಿದ್ದಾರೆ, ಆ ಮುಷ್ಕರಕ್ಕೆ ಕಲ್ಯಾಣ ಕರ್ನಾಟಕದ ಏನು ಸಾರಿಗೆ ಸಂಸ್ಥೆ ಏನಿದೆ, ಆ ಸಾರಿಗೆ ಸಂಸ್ಥೆಯಿಂದಲೂ ಕೂಡ ಬೆಂಬಲ ವ್ಯಕ್ತವಾಗಿದೆ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಸಿಬ್ಬಂದಿಗಳು ನೇರವಾಗಿ ಬೆಂಗಳೂರಿಗೆ ಹೋಗಿ ಏನಂತಾರೆ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ. ಆದರೆ ಆ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಇಲ್ಲ. ಯಾಕೆಂತಂದರೆ ಕೆಲವೊಂದಿಷ್ಟು ಸಿಬ್ಬಂದಿಗಳು ಮಾತ್ರ ಏನು ಮುಷ್ಕರದಲ್ಲಿ ಪಾಲ್ಗೊಂಡಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಬಸ್ಗಳು ಇವತ್ತು ಕೂಡ ಸಂಚಾರಕ್ಕೆ ಲಭ್ಯವಾಗಿದೆ ಮತ್ತು ಬೆಳಗ್ಗೆಯಿಂದನೂ ಕೂಡ ಆ ಸಂಚಾರದಲ್ಲಿ ಏನು ಬಸ್ಗಳು ಕಾಣಿಸ್ಕೊಳ್ತಾ ಇರೋದ್ರಿಂದ ಸದ್ಯ ಸಾರ್ವಜನಿಕರಿಗೂ ಕೂಡ ಯಾವುದೇ ರೀತಿಯಾದಂಥ ಮುಷ್ಕರದ ಬಿಸಿ ತಟ್ಟಿಲ್ಲ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.